ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಆಚರಣೆ ಜೊತೆಗೆ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಅನುಸರಿಸಬೇಕಿದೆ ಎಂದು ಶಾಸಕ ಡಾ ಎನ್ ಟಿ ಶ್ರೀನಿವಾಸ್ ಕರೆ ನೀಡಿದರು. ಅವರು ಪಟ್ಟಣದಲ್ಲಿ ಶ್ರೀ ಶಿವಶರಣ ವಚನಕಾರ ಕಾಯಕಯೋಗಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಸವೇಶ್ವರರ ಜಯಂತಿ ಆಚರಣೆ ಜೊತೆಗೆ ಅವರ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಳೋಣ ಎಂದರು. ತಾಲೂಕು ಆಡಳಿತ ಕಚೇರಿ ಸೇರಿದಂತೆ ಪಪ್ಪಿಲೇಔಟ್ ಆವರಣ, ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಅವರು ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ವಿಶ್ವಗುರು, ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರರು ಅವರ 893ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಅಧಿಕಾರಿಗಳು ಹಾಗೂ ವೀರಶೈವ ಸಮಾಜದ ಸರ್ವ ಮುಖಂಡರೊಂದಿಗೆ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಹಿರೇಮಠ ಸಂಸ್ಥಾನದ ಶ್ರೀ ಪ್ರಶಾಂತ ಸಾಗರ ಮಹಾಸ್ವಾಮಿಗಳು, ತಹಶೀಲ್ದಾರರಾದ ಕು. ನೇತ್ರಾವತಿ, ಪಿಆರ್ಡಿಎ ನಾಗನಗೌಡ, ಬಿಒ ಮೈಲೇಶ ಬೆವೂರು, ಡಿವೈಎಸ್ಪಿ ಮಲ್ಲೇಶ ದೊಡ್ಡಮನಿ, ಕೆಎಚ್ ವೀರನಗೌಡ, ಬಿಡಿಸಿಸಿ ಬ್ಯಾಂಕ್ ಜಿಲ್ಲಾ ಅಧ್ಯಕ್ಷರಾದ ಕೆ.ಟಿ. ತಿಪ್ಪೇಸ್ವಾಮಿ ಗುಂಡುಮುಣಗು, ಸುನಿಲ್ ಗೌಡ, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರು, ರೇರವಣ್ಣ ವೀರಶೈವ ಪಂಚಮಶಾಲಿ ಸಮಾಜದ ತಾಲೂಕು ಅಧ್ಯಕ್ಷರು, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಗುರುಸಿದ್ದನಗೌಡ, ವೆಂಕಟೇಶ, ತಾಲೂಕು ನೌಕರ ಸಂಘದ ತಾಲೂಕು ಅಧ್ಯಕ್ಷರು, ವೀರಶೈವ ಸಮಾಜದ ಮುಖಂಡರಾದ ನಂದಿ ಬಸವರಾಜ್, ಶರಣಪ್ಪ, ಮಂಜುನಾಥ, ಮರುಳಸಿದ್ದಪ್ಪ, ಜಂಬಣ್ಣ, ಗುಳಗಿ ವೀರೇಂದ್ರ, ಬಣವಿಕಲ್ಲು ಯರಸ್ವಾಮಿ, ಮೊರಬದ ಬಣಕಾರ ವೀರಭದ್ರಪ್ಪ, ಮಲ್ಲಿಕಾರ್ಜುನ, ಗಿರೀಶ್, ಶಿವಪುರ ರಾಜಣ್ಣ, ಶ್ರೀಮತಿ ಲಕ್ಷ್ಮೀದೇವಿ, ಕರಿಬಮ್ಮ, ಗುರುಬಸಮ್ಮ, ರೇಖಾ ಮಲ್ಲಿಕಾರ್ಜುನ, ಗಿರಿಜಮ್ಮ, ಮೇಷ್ಟ್ರು ಬಿ. ಶಿವಾನಂದ ಹಾಗೂ ಎಲ್ಲಾ ಸಮಾಜದ ಸರ್ವ ಮುಖಂಡರು, ನಾಗರಿಕರು ಉಪಸ್ಥಿತರಿದ್ದರು. ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ನಗದ ರೈತರು ಜೋಡೆತ್ತುಗಳ ಮೆರವಣಿಗೆ ಆಯೋಜಿಸಿದ್ದರು. ಬಹು ರೀತಿಯಲ್ಲಿ ಸಿಂಗಾರಗೊಂಡಿದ್ದ ಅನೇಕ ಜೋಡೆತ್ತುಗಳು ಹಾಗೂ ಸಮ್ಮಾಳ ನಂದಿಕೋಲು ಕಲಾವಿದರನ್ನೊಳಗೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಜೋಡೆತ್ತುಗಳ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರನ್ನ ನಾಗರಿಕರನ್ನ ಮನಸೂರೆಗೊಳಿತು. ವಿ. ಜಿ. ವೃಷಭೇಂದ್ರ, ಕೂಡ್ಲಿಗಿ. ಶ್ರೀನಿವಾಸ್ ಅವರು ಮತ್ತು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾತಂತ್ರ್ಯನ್ನ, ಇದು ಬಹಳ ದಿನದ ಬೇಡಿಕೆಯನ್ನ ಇವತ್ತು ನಮ್ಮ ಸಮುದಾಯದವರೆಲ್ಲ ಸೇರಿ ಸರ್ಕಾರಕ್ಕೆ ಏನೋ ಅಮೌಂಟನ್ನು ಕಟ್ಟಿ ಆ ಜಾಗವನ್ನು ನಮ್ಮ ತಹಸೀಲ್ದಾರರು ಮತ್ತು ನಮ್ಮ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಇವತ್ತು ನಮಗೆ ಅರ್ಪಿಸ್ತಕ್ಕಂಥ ಒಂದು ಸಂತೋಷದ ದಿನ. ಇದು ವೀರಶೈವ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆ. ಕಂಡು ಬರ್ತಾ ಇದೆ. ಶಾಸಕರಿಗೆ ಒಂದು ಬಸವೇಶ್ವರರ ಮಹಾ ಮಾನವತಾವಾದಿ, 12ನೇ ಶತಮಾನದ ಸಮಾಜದ ಹೋರಾಟಗಾರ ಬಸವೇಶ್ವರರ ಭಾವಚಿತ್ರವನ್ನು ಪೊಲೀಸ್ ಉಪಾಧೀಕ್ಷಕರಾಗಿರ್ತಕ್ಕಂತಹ ಮಲ್ಲೇಶ್ ದೊಡ್ಡಮನಿ ಅವರಿಗೆ ಬಹಳ ನಿಜವಾಗ್ಲೂ ಇವರೆಲ್ಲ ಸನ್ಮಾನಕ್ಕೆ ಅರ್ಹರಿದ್ದಾರೆ. ನಮ್ಮ ತಾಲೂಕಿಗೆ ಗರಿಮೆತ್ತರ ಅಂತಾರೆ, ತಾವೆಲ್ಲ ಸಮಾಜಕ್ಕೆ ನಮ್ಮ ತಾಲೂಕಿಗೆ ಕೊಡುಗೆ ಕೊಟ್ಟಂಥವ್ರು. ಮತ್ತೊಮ್ಮೆ ತಮ್ಮೆಲ್ಲರೂ ಧನ್ಯವಾದ ತಿಳಿಸ್ತಾ ನಾನು ಇಂಪಾರ್ಟೆಂಟ್ ಹೇಳೋದು ಮರ್ತೆ. ಈಗ ತಾವೇನು ಇಲ್ಲಿ ಸಮುದಾಯ ಭವನ ಮಾಡಬೇಕಂತ ತಾವೇನು ಒಂದು ಕನಸು ಹೊತ್ತಿದ್ದೀರಿ, ಇದಕ್ಕೆ ನಮ್ಮ ಇದು ತನು ಮನ ಧನ ಎಲ್ಲ ರೀತಿ ಸಹಕಾರ ಈ ಒಂದು ಕಟ್ಟಡಕ್ಕೆ ಮತ್ತೆ ಇಲ್ಲಿ ಒಂದು ಆಗಂತ ಇದಕ್ಕೆ ನನಗೆ ಇರ್ತದೆ. ನಿಮ್ಮ ಅಧ್ಯಕ್ಷತೆಗೆ ಇದೆಲ್ಲ ಆಗೋದು, ಇದನ್ನೇನು ಹೇಳಕ್ ಹೋಗ್ಬೇಡಿ. ಸೊ ಎಲ್ಲ ರೀತಿ ಸಹಕಾರ ಇರ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಮ್ಮ ಗುರುಗಳದೊಂದು ಸಣ್ಣ ಬೇಡಿಕೆ, 3 ವರ್ಷ ಆಯಿತು. ಆ ಊರಲ್ಲಿ ಅಥವಾ ಅತ್ಯಂತ ರಸ್ತೆ ಭಾಳ ಹಾಳಾಗಿತ್ತು. ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಾಸಲವಾಡ, ಹಿರೇಹೆಗ್ದಾಳು ಮತ್ತು ನಮ್ಮ ವಿಶೇಷವಾಗಿ ಅಮ್ಮನಕೆರೆಯಿಂದ ಗುಡೇಕೋಟೆ ಮತ್ತು ಅಮ್ಮನಕೆರೆಯಿಂದ ಮರಬದ ಕ್ರಾಸ್ವರೆಗೂ ಮಿತ್ರರಿಗೆಲ್ಲರಿಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಬಸವೇಶ್ವರ ಜಯಂತಿ ಅಂತಂದರೆ
ಆಚರಣೆ ಅನ್ನೋದಕ್ಕಿಂತ ನಾವು ಜೀವನದಲ್ಲಿ ದೈನಂದಿನ ಏನು ಅನುಭವಿಸ್ಬೇಕಿತ್ತು. ಈಗ 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪನ ಕಟ್ಟಿಸಿ ಅದನ್ನು ಆ ಒಂದು ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದು 12ನೇ ಶತಮಾನದಲ್ಲಿ ತೋರ್ಸಕ್ಕಂಥ ಜಗದ್ಗುರು ಬಸವೇಶ್ವರ ಅವರನ್ನು ನಾವು ಆಚರಣೆಗಿಂತ ಅವರು ಏನು ಒಂದು ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಿಂದ ಇವತ್ತೇನಾದರೂ ಈ ಪೊಸಿಷನ್ಗೆ ಇದ್ದೀನಿ ಅಂತಂದರೆ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಬೇರೆ ವಿಷಯಕ್ಕೆ ತಲೆ ಹಾಕ್ದಂಗೆ ನಮ್ಮ ಕೆಲಸ ನಾವು ನೆಟ್ಟಿಗೆ ಮಾಡಿದ್ರೆ ನೀವು ಮನುಷ್ಯ ಎಲ್ಲಿಗೆ ಬೇಕಿದ್ರು, ನೀವು ಯಾವ ಮಟ್ಟಕ್ಕೆ ಬೇಕಿದ್ರು ಹೋಗ್ಬೋದು ಅನ್ನೋದಕ್ಕೆ ಬಸವೇಶ್ವರರ ಕಾಯಕವೇ ಕೈಲಾಸ ಅನ್ನೋದು ನನಗೆ ಪ್ರತಿ ದಿವಸ ನಾನು ಅಂದ್ಕೊಳ್ತಿರ್ತೀನಿ. ಯಾಕೆಂದರೆ ನಮಗೆ ಇದು ಕಲ್ತಿರೋಂಥ ಕೆಲಸನ ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಮಾಡಿದ್ರೆ ನಮಗೆ ನಿಜವಾಗ್ಲೂ ಅದು ಆ ಶ್ರೇಯಸ್ಸು ಯಾವ ರೀತಿಲಿ ಬರ್ತದೋ ಒಳ್ಳೆ ರೀತಿಲಿ ಖಂಡಿತ ಬರ್ತದೆ. ಅದಕ್ಕೆ ಬಸವೇಶ್ವರರ ಏನು ಸಿದ್ಧಾಂತಗಳಿದ್ದಾನೆ ಅದನ್ನು ನಾವೆಲ್ಲರೂ ಅಳವಡಿಸ್ಕೊಂಡು, ಮತ್ತು ನಾನು ಮೊನ್ನೆ ಕೂಡ ಅಂಬೇಡ್ಕರ್ ಜಯಂತಿಯಲ್ಲಿ ಹೇಳ್ತಾ ಇದ್ದೆ, ಲಾ ಆ್ಯಂಡ್ ಆರ್ಡರ್ ಆರ್ ದ ಮೆಡಿಸಿನ್ಸ್ ಫಾರ್ ದ ಬಾಡಿ ಪಾಲಿಟಿಕ್ಸ್ ಅಂತ ಹೇಳಿ. ಕಾನೂನು ಸುವ್ಯವಸ್ಥೆ ಈ ದೇಹಕ್ಕೆ ಚಿಕಿತ್ಸೆ ಅಂತೇಳಿ. ಸೊ ನಾವು ಏನೇ ಗುಡಿ ಗುಂಡಾರಗಳು, ಬಿಲ್ಡಿಂಗ್ಗಳು ಮತ್ತು ಅಭಿವೃದ್ಧಿ ಆದರೆ ಕೂಡ ಕಾನೂನು ಸುವ್ಯವಸ್ಥೆ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತೆ. ನೀನು ಎಷ್ಟಾದರೂ ಡೆವಲಪ್ಮೆಂಟ್ ಮಾಡಿರೋ ಒಂದು ಸಣ್ಣ ಕಾನೂನು ಸುವ್ಯವಸ್ಥೆ ನಿಮ್ಮನ್ನು ಧೃತಿಗಡಿಸ್ಬೋದು, ನಿದ್ದೆಗಡಿಸ್ಬೋದು, ನಿಮ್ಮ ಜೀವನನ ಹಾಳು ಮಾಡ್ಬೋದು. ಅಂಥದ್ರ ಬಗ್ಗೆ ನನಗೆ ಭಾಳ ಕಾಳಜಿದೆ. ಸೊ ಯಾಕೆಂದರೆ ಇವೆಲ್ಲ ತುಂಬ ರಾಜಕೀಯ ಚತುರತೆ ಬೇಕು. ಇವೆಲ್ಲ ಚದುರಂಗ ಆಟ ಆಡೋಕ್ಕೆ, ಇವೆಲ್ಲ ಇಂಥದ್ದು ಒಂದು ಕಾನೂನು ಸುವ್ಯವಸ್ಥೆ ಕೆಡಿಸಿ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೆ ಅಂಥದ್ದು ನಾನು ಕಲ್ತ್ಕೊಂಡಿಲ್ಲ, ಅಂಥದ್ದು ಕಲಿಯೋದಿಲ್ಲ, ಅದರ ಅವಶ್ಯಕತೆ ಕೂಡ ನನಗಿಲ್ಲ. ಅದರಿಂದ ಎಲ್ಲ ಸಮಾಜದವರು ಶಾಂತಿಯಿಂದ, ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದವರು ಶಾಂತಿ ಪ್ರಿಯರು, ಯಾವಾಗಲೂ ಶಾಂತಿ ಬಯಸಂಥವ್ರು. ಸೊ ಅದನ್ನು ನಾನು ಸಂಪೂರ್ಣವಾಗಿ ಮನಗಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಕನಸಲ್ಲಿ ಕೂಡ, ಕೆಟ್ಟ ಕನಸಲ್ಲಿ ಕೂಡ ನಮ್ಮ ಬಗ್ಗೆ ಯಾವುದೇ ರೀತಿ ತಪ್ಪು ತಿಳುವಳಿಕೆಗಳು ಕೂಡ ಬೇಡ. ಮತ್ತು ಅದಕ್ಕೆ ಕಾನೂನು ಸುವ್ಯವಸ್ಥೆ ಎಲ್ಲರೂ ಶಾಂತಿಯಿಂದ ಸುಖವಾಗಿ ಬಾಳೋದಕ್ಕೆ ಯಾವ ರೀತಿ ವ್ಯವಸ್ಥೆ ಬೇಕೋ ಅದನ್ನು ಯಾವತ್ತೂ ನಾವು ಮಾಡ್ತಾ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ